ಅವರು ಒಂದು ಮೇಕೆದಾಟು ನೀರು ತರೋದಕ್ಕೆ ಹೋರಾಟ ಮಾಡ್ತೀವಿ. ಪಶ್ಚಿಮ ಘಟ್ಟಗಳಿಂದ ಬಯಲುಸೀಮೆಗೆ ನೀರು ತರೋದಕ್ಕೆ ಹೋರಾಟ ಮಾಡ್ತೀವಿ. ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಹೋರಾಟ ಮಾಡಿದ್ದರೆ, ಪಾದಯಾತ್ರೆ ಮಾಡಿದ್ರೆ ನಾವು ಸ್ವಾಗತ ಮಾಡಬೇಕಾಗಿದೆ. ಕೇವಲ ಮೈಸೂರಲ್ಲಿ ಮೂಡಾರಲ್ಲಿ ಕೊಟ್ಟಿರುವ ಸಾವಿರಾರು ಜನರಿಗೆ ಸೈಟ್ ಕೊಟ್ಟಿದ್ದಾರೆ. ಬಿಜೆಪಿ ಇದ್ದ ಕೊಟ್ಟಿದ್ದಾರೆ, ದಳ ಇದ್ದ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಇದ್ದ ಕೊಟ್ಟಿದ್ದಾರೆ. ಎಲ್ಲ ಜನರು ಕೂಡ ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಸೈಟ್ ಸಿಕ್ಕಿರ್ತಾರೆ. ಆ ಒಂದು ಸೈಟ್ ವಿಷಯದಲ್ಲಿ ಒಂದು ದೊಡ್ಡ ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಬೆಟ್ಟವನ್ನು ಅಗೆದು ಇಲಿಯನ್ನ ಹಿಡಿಯುವಂತ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ರಾಜಕೀಯದಲ್ಲಿ ಒಂದು ಜನಾದೇಶವನ್ನು ಪಡೆದಿರುವ ಪಕ್ಷ 136 ಸೀಟುಗಳನ್ನ ಪಡೆದಿದೆ. ಜನ ನಮಗೆ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ವ್ಯಕ್ತಿಗಳಿಗೆ ನೆಮ್ಮದಿಯಾದಂತಹ ಜೀವನ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನೀವು ಕೇಂದ್ರ ಸರ್ಕಾರ ಒತ್ತಡ ಸೇರಿ ಅವರ ಜೊತೆ ಸೇರಿ ಗೌರವಾನ್ವಿತ ರಾಜ್ಯಪಾಲರಿಗೆ ಒತ್ತಾಯಿಸಲು ಸಂಬಂಧವಾದಂತಹದನ್ನು ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದರೆ ನಾವು ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. ಮತ್ತು ಗವರ್ನರ್ ಅವರ ಎತ್ತರವಾದಂತಹ ಸ್ಥಾನ, ರಾಜ್ಯದಲ್ಲಿ ಪ್ರಥಮ ಪ್ರಜೆ ಅವರು ಮಾಡುವಂತ ಕಾಲದಲ್ಲಿ ಆ ನಿರ್ಣಯಗಳು ಶಾಶ್ವತವಾಗಿರುತ್ತವೆ. ಅದು ಕೇವಲ ಒಂದು ಸೈಟ್ ವಿಷಯಕ್ಕೆ ಈ ರಾಜ್ಯದಲ್ಲಿ ಜನಾದೇಶವನ್ನು ಪಡೆದ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರ ಬಗ್ಗೆ ನೀವು ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದಿರಲಿಲ್ಲ. ಇದು ಸಮಂಜಸವಲ್ಲ. ಈ ರಾಜ್ಯದ ಜನ ಇದನ್ನು ಒಪ್ಪೋದಿಲ್ಲ. ಅದಕ್ಕೆ ಒಂದು ಕಮಿಟಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ನ್ಯಾಯಾಧೀಶರ ತೀರ್ಪು ಬರ್ತದೆ. ಅದಕ್ಕೆ ಆ ತೀರ್ಪಕ್ಕೆ ಕಾಯಬೇಕಾಗಿದೆ. ಗೌರವಾನ್ವಿತ ರಾಜ್ಯಪಾಲರು ಈ ನೋಟಿಸ್ ಅನ್ನು ಕೊಡೋದಕ್ಕೆ ಯೋಚನೆ ಮಾಡಬೇಕಾಗಿದೆ. ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಏನಾದರೂ ಒಂದು ಕಮಿಟಿ ಮಾಡಿದೆಯಾ, ಒಂದು ಆಯೋಗ ಮಾಡಿದೆಯಾ, ಏನಾದರೂ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಸಮಿತಿ ಮಾಡಿದೆಯಾ ಅಂತ ಯೋಚನೆ ಮಾಡಿದೆ. ಒಬ್ಬ ನ್ಯಾಯಾಧೀಶರ ನೇತೃತ್ವದಲ್ಲಿ, ದೇಸಾಯಿ ಅವರ ನೇತೃತ್ವದಲ್ಲಿ ಮಾಡಿರುವ ಕಮಿಟಿ ಇದ್ರೂ ಕೂಡ ಆ ರಿಪೋರ್ಟ್ ಬರೋವರೆಗೂ ತಡಿಬೇಕಾಗಿತ್ತು. ನೋಟಿಸ್ ಕೊಡಬೇಕಂತ ರಿಪೋರ್ಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾತ್ರ ಇದೆಯೇ ಇಲ್ಲ ಅಂತ ಬರ್ತಿತ್ತು. ಅದಾದ ಮೇಲೆ ತಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಇವತ್ತು ಕಾನೂನು ಬಾಹಿರವಾಗಿದೆ, ಅಸಂಬದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವ ತರವಾದಂತಹ ಸಂಬಂಧನೂ ಇಲ್ಲ. ಗವರ್ನರ್ ಅವರು ಈ ತೀರ್ಮಾನವನ್ನ ನಾವು ವಾಪಸ್ ತೆಗೆದುಕೋಬೇಕು ಅಂತ ಹೇಳಿದ್ದೇವೆ. ಮತ್ತು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಚಲುವರಾಯಸ್ವಾಮಿ ಅವರು ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದರೆ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಈ ಸಂಬಂಧ ಶಾಶ್ವತವಾಗಿರೋದಿಲ್ಲ. ಕೆಲವೇ ದಿನ ಈ ಸಂಬಂಧ ಇರ್ತದೆ. ಎಣ್ಣೆಯನ್ನು ನೀರು ಬೆಳೆಯೋದಿಲ್ಲ. ಆ ರೀತಿ ಜನತಾದಳ ಬಿಜೆಪಿ ಯಾವತ್ತೂ ಕೂಡ ಒಂದಾಗಿರಕ್ಕಾಗದೆ ಸಾಧ್ಯವೇ. ಅವರ ಸಿದ್ಧಾಂತಗಳೇ ಬೇರೆ, ದೇವೇಗೌಡರ ಸಿದ್ಧಾಂತಗಳೇ ಬೇರೆ. ಬಹುತೇಕ ಜ್ಞಾಪಕ ಮಾಡ್ಕೋಬೇಕು. ಈಗಾಗಲೇ ಚಲುವರಾಯಸ್ವಾಮಿ ಹೇಳಿ ಕಾಂಗ್ರೆಸ್ ಪಾರ್ಟಿ ಹಿರಿಯರಾದ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದಂಥದ್ದು ಕಾಂಗ್ರೆಸ್ ಪಾರ್ಟಿ. ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಕೂಡ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ.
ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಜಾತ್ಯತೀತ ಪಕ್ಷಗಳಿಗೆ ಬೆಂಬಲವಾಗಿ ನಿಂತಿದ್ದಂಥ ಸಂದರ್ಭ. ದುರಾದೃಷ್ಟ ಯಾವ ಕಾರಣಕ್ಕೆ ನೀವು ಹೋಗಿ ಬಿಜೆಪಿ ಸೇರಿದ್ರು ಗೊತ್ತಿಲ್ಲ. ಆದರೆ ದೇವೇಗೌಡರ ಒಂದು ಜಾತ್ಯತೀತ ತತ್ವ, ಅವರ ಸಿದ್ಧಾಂತಗಳು, ಅವರಿಗೆ ವಿರುದ್ಧವಾಗಿರುವಂಥ ತೀರ್ಮಾನಗಳು ಆಗಿವೆ. ನಾನು ಇಷ್ಟೇ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬಹಳ ಹಗುರವಾಗ್ತೀರಿ ಸಾರ್ವಜನಿಕರ, ರಾಜ್ಯದ ಜನರ, ರಾಷ್ಟ್ರದ ಜನರ ಭಾವನೆಗಳಲ್ಲಿ, ಮನಸ್ಸಿನಲ್ಲಿ. ನೀವು ಮಾಡೋ ಹೋರಾಟ ಈ ರಾಷ್ಟ್ರದ ಅಭಿವೃದ್ಧಿಗೆ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ, ಒಂದು ನೀರಾವರಿಗೆ, ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಆಗಿ ಪಾದಯಾತ್ರೆ ಮಾಡಿದರೆ ಜನ ತಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಮೂಡಾನಲ್ಲಿ ಯಾವುದೋ ಒಂದು ಸೈಟ್ ಕೊಟ್ಟಿದ್ದಾರೆ ಅನ್ನೋ ವಿಷಯಕ್ಕೆ ನೆಪ ಇಟ್ಕೊಂಡು ಈ ಸರ್ಕಾರನ ತೆಗಿಬೇಕು ಅಂತ ಚಿಂತನೆ ಮಾಡಿ ತಾವು ಈ ಕೆಲಸಕ್ಕೆ ಕೈಯಾಗಿದ್ದೀರಿ. ಇದು ಆಗೋದಿಲ್ಲ. ಜನಾದೇಶವನ್ನು ಪಡೆದಿರುವ ಸರ್ಕಾರ, ಇದನ್ನು ಯಾರು ತೆಗೆಯಕ್ಕಾಗೋದಿಲ್ಲ. ಜನರು ನಮ್ಮ ಜೊತೆಯಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ತಿ ನಡೆಸ್ತವೆ. ಸಿದ್ದರಾಮಯ್ಯನವರು ಇದರಲ್ಲಿ ನಿರಾಪರಾಧಿ ಇದ್ದಾರೆ. ಯಾವುದರಲ್ಲಿ ಕೂಡ ಅವರ ಪಾತ್ರ ಇಲ್ಲ, ಅವರ ಪತ್ರ ಬರ್ತಿಲ್ಲ, ಅವರು ರೆಕಾರ್ಡ್ ಮಾಡಿಲ್ಲ. ಇಂಥದಕ್ಕೆ ಕೈ ಹಾಕಿದ್ದೀರಿ ತಾವು. ದಯವಿಟ್ಟು ಈ ಕೆಲಸವನ್ನು ಕೈಬಿಟ್ಟು ತಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನಾದರೂ ಹೋರಾಟ ಮಾಡೋದಕ್ಕೆ ಮಾಡಿದರೆ ಅದು ನಿಮಗೆ ಸ್ವಾಗತ ಇರ್ತದೆ. ಇಂಥ ಕ್ಷುಲ್ಲಕ ಕಾರಣಗಳಿಗೆ ಪಾದಯಾತ್ರೆ ಮಾಡಿ ನೀವು ಬಹಳ ಅಬಲರಾಗ್ತೀರಿ. ಇದನ್ನು ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನೆಲ್ಲ ಕೂಡ ಮೆಚ್ಚಿ ನಿಲ್ಲುವಂಥ ಆದೇಶವನ್ನು ಜನ ನಮಗೆ ಕೊಟ್ಟಿದ್ದಾರೆ. ಇದನ್ನು ಎಲ್ಲ ಮಟ್ಟದಲ್ಲೂ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಇದರಲ್ಲಿ ಏನೂ ತಿರುಗಿಲ್ಲ ಅನ್ನೋದನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.